ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ 1 ಶ್ರೀರಾಮಾಯಣ ಪಾತ್ರ ಪ್ರಪಂಚ. ಅಧ್ಯಾಯ 4 ಕೈಕೇಯಿ ಪಾತ್ರದ ಪರಿಚಯದ ಮುಂದುವರೆದ 2ನೆಯ ಭಾಗ. ಕೈಕೇಯಿ ದೊರೆಗಳು ರಾಜ್ಯತಂತ್ರವನ್ನು ಹಿರಿಯನಿಗೆ ವಹಿಸುತ್ತಾರೆ. ಇತರ ಗುಣವಂತರಲ್ಲೂ ಸಹ ಇತರೇಷು ಚ ಎಂಬುದು ಕೆಲವು ಪ್ರತಿಗಳಲ್ಲಿನ ಪಾಠ. ಹೀಗಾದರೆ ಜ್ಯೇಷ್ಠ ಪುತ್ರನು ಯೋಗ್ಯನಲ್ಲದೆ ಹೋದರೆ ಆಗ ಯೋಗ್ಯರಾದ ಇತರರಲ್ಲೂ ಬೇರೆ ಮಕ್ಕಳಲ್ಲೂ ಅಥವಾ ಎಲ್ಲರೂ ಅಯೋಗ್ಯರೇ ಆದರೆ ಪುತ್ರರಲ್ಲದವರಲ್ಲೂ ಸಹ ಎಂದರ್ಥ ಹೇಳಬೇಕಾಗುತ್ತದೆ. ಮಹಾಭಾರತದ ಭರತ ಚಕ್ರವರ್ತಿಯು ಹಾಗೆ ಮಾಡಿದ ಉದಾಹರಣೆ ಇದೆ. ಸಗರ ವಂಶದಲ್ಲಿ ಅಸಮಂಜನನ್ನು ದೊರೆ ಕೈಬಿಟ್ಟದ್ದೂ ಇದೆ. ಗೋವಿಂದರಾಜೀಯ ಪಾಠದಲ್ಲಿ ಇತರೇಶ್ವಶಿ ಎಂಬ ಅರ್ಥವಿದ್ದು ಮಂಥರೆಯ ಆಶಯಕ್ಕೆ ಇದು ಹೆಚ್ಚು ಸಮೀಪದಲ್ಲಿದ್ದು ಪ್ರಕರಣಕ್ಕೆ ಸರಿಯಾಗಿದೆ. ಇತರ ಪುತ್ರರು ಗುಣವಂತರಾಗಿದ್ದರೂ ಗುಣವಿಲ್ಲದ ಹಿರಿಯನನ್ನು ಹಿರಿಯನೆಂಬ ಒಂದೇ ಕಾರಣಕ್ಕಾಗಿ ದೊರೆಗಳು ಮುಂದಿನ ರಾಜನನ್ನಾಗಿಸಿ ಬಿಡುವರು ಎಂಬುದು ಆಗ ಅರ್ಥವಾಗಿ ಮಂಥರೆಯು ಭರತನನ್ನು ಗುಣವತ್ ಪುತ್ರನನ್ನಾಗಿಯೂ ರಾಮನನ್ನು ಹಾಗಲ್ಲದವನನ್ನಾಗಿಯೂ ಭಾವಿಸಿ ದುರ್ಬೋಧನೆ ಮಾಡುತ್ತಿರುವುದು ಅವಳ ಸ್ವಭಾವಕ್ಕೆ ಹೊಂದುತ್ತದೆ. ಭರತನೆಂದು ರಾಜನಾಗಲಾರನೆಂದು ರಾಮನ ನಂತರ ರಾಮನ ಜ್ಯೇಷ್ಠ ಪುತ್ರನಿಗೆ ರಾಜ್ಯವೆಂದು ಕೈಕೇಯಿ ಮೂಲ ರಾಮಾಯಣದಲ್ಲಿ ಅರಿಯಳು. ಭರತ ತನ್ನ ತಾಯಿಯನ್ನು ಧಿಕ್ಕರಿಸುವಾಗ ಇದನ್ನು ಮತ್ತೆ ಅವಳಿಗೆ ಸ್ಪಷ್ಟಪಡಿಸಿ ಕುಲ ಮರ್ಯಾದೆಯನ್ನು ಹಾಳು ಮಾಡಿದವಳೆಂದು ಬೈಯುವಾಗಲೂ ಇದು ಖಚಿತವಾಗುತ್ತದೆ. ಅಸ್ಮಿನ್ ಕುಲೇ ಹಿ ಪೂರ್ವೇಷಾಂ ಜ್ಯೇಷ್ಠೋ ರಾಜ್ಯ ವಿಚಷ್ಯತೆ ಅಪರೇ ಭ್ರಾತರಸ್ಮಿನ್ ಪ್ರವರ್ತನೆ ಸಮಾಹಿತಾಃ ನಹಿ ಮನ್ಯೇ ನಶ್ಯನ್ಸೆ ತ್ವಂ ರಾಜಧರ್ಮೇ ಮೇ ವಕ್ಷಸೆ ಗತಿವಾನ ವಿಜಾನಾಸಿ ರಾಜವೃತ್ತಸ್ಯ ಶಾಶ್ವತೀಂ ಸತತಂ ರಾಜವೃತ್ತೇ ಹಿ ಜ್ಯೇಷ್ಠೋ ರಾಜ್ಯಾಭಿಷಿಚ್ಯತೆ ರಾಜಾಜ್ಞೆ ಮೇ ತತ್ ಸಮಂ ತತ್ ಸತ್ ಇಕ್ಷ್ವಾಕೂಣಾಂ ವಿಶೇಷತಃ. ಅಯೋಧ್ಯಾಕಾಂಡದ 73ನೇ ಸರ್ಗ 20ರಿಂದ 24ನೇ ಶ್ಲೋಕ. ಈ ನಮ್ಮ ಹಿರಿಯರ ಕುಲದಲ್ಲಿ ಜ್ಯೇಷ್ಠನಿಗೆ ಪಟ್ಟಾಭಿಷೇಕ. ಇತರ ಸೋದರರು ಅವನಲ್ಲಿ ಶಾಂತರಾಗಿ ಅನುವರ್ತಿಸುತ್ತಾರೆ. ಎಲೈ ನಿಷ್ಕರುಣಿಯೇ, ನಿನಗೆ ರಾಜಧರ್ಮ ತಿಳಿದಿಲ್ಲವೆಂದು ನಾನು ಭಾವಿಸುತ್ತೇನೆ. ನಿನಗೆ ಅದನ್ನು ಪರಿಪಾಲಿಸುವ ಇಚ್ಛೆಯೂ ಇಲ್ಲ. ಇದು ಶಾಶ್ವತವಾದ ರಾಜನೀತಿ. ಹಿರಿಯನಿಗೆ ಪಟ್ಟವೆಂಬುದು ಸನಾತನ ಪದ್ಧತಿ. ಎಲ್ಲ ದೊರೆಗಳಿಗೂ ಈ ನೀತಿ ಸಮವಾದರೂ ಇಕ್ಷ್ವಾಕುಗಳಲ್ಲಿ ಇದು ವಿಶೇಷ. ಇದರಿಂದ ಕೈಕೇಯಿಯ ಮೂಲ ರಾಮಾಯಣದಲ್ಲಿ ರಾಜನೀತಿ ರಾಜಕಾವ್ಯಗಳನ್ನು ಅರಿಯದ ಮುಗ್ಧೆ ಎಂದೇ ಚಿತ್ರಿತವಾಗಿರುವುದು ಸ್ಪಷ್ಟವಾಗಿರುತ್ತದೆಯಲ್ಲವೇ. ಕಂಬರಾಮಾಯಣದ ಕೈಕೇಯಿಯು ತುಳಸಿದಾಸರ ಚಿತ್ರಿತ ಕೈಕೇಯಿಗಿಂತ ಮುಂದೆ ಹೋಗಿ ರಾಜಕಾರಣ ತಿಳಿದ ಪ್ರೌಢೆಯಾಗಿ ಕಂಡುಬರುತ್ತಾಳೆ ನೋಡಿ. ನಾನು ಹುಟ್ಟಿದ ವಂಶದಲ್ಲೂ ಈಗ ಸೇರಿದ ಅರಸ ಕುಲದಲ್ಲೂ ನವಿಲಿನ ವಂಶದಂತೆ ಜ್ಯೇಷ್ಠನಿಗೆ ಕಿರೀಟಧಾರಣೆಯುಂಟು. ಮಂಥರೈ ಶೂಳಿಷ್ಪಟಲಂ 64. ನವಿಲು ಮೊಟ್ಟೆ ಹಾಕುವಾಗ ಯಾವುದು ಮೊದಲಿನದು ಯಾವುದು ಆಮೇಲಿನದು ಎಂಬ ಕ್ರಮವನ್ನು ತಪ್ಪದೇ ಜ್ಞಾಪಕದಲ್ಲಿಟ್ಟುಕೊಂಡು ಅದಕ್ಕೆ ಕಾವು ಕೊಡುವಾಗ ಮೊದಲಿನ ಸಂತಾನಕ್ಕೆ ಗಂಡಿಗೆ ತಲೆಯಲ್ಲಿ ಕಲಾಪ ಅಥವಾ ಶಿಖಂಡ, ಪ್ಲೂಮ್ ಅಥವಾ ಕ್ರೆಸ್ಟ್ ಎಂಬ ಕಿರೀಟಾಕೃತಿ ಉಂಟು ಮಾಡುತ್ತದೆ. ಅದು ಪ್ರಕೃತಿ ಧರ್ಮವಾದಂತೆ ಸೂರ್ಯ ಕುಲದಲ್ಲೂ ಇದು ತಪ್ಪದ ನೀತಿ ಎಂಬುದು ಕೈಕೇಯಿಯ ಅಭಿಪ್ರಾಯ. 1915ರ ಸೈಂಟಿಫಿಕ್ ಅಮೇರಿಕನ್ ಎಂಬ ಪತ್ರಿಕೆಯಲ್ಲಿ ಒಬ್ಬ ಪ್ರಸಿದ್ಧ ಪಕ್ಷಿಶಾಸ್ತ್ರಜ್ಞನು ಆರ್ನಥೋಲಾಜಿಸ್ಟ್ ಇದನ್ನು ವೈಜ್ಞಾನಿಕ ಸತ್ಯವೆಂದು ವಿವರಿಸಿರುವುದನ್ನು
ಅವನ ವಾಕ್ಯದೊಡನೆ ಕೊಟ್ಟು ಶ್ರೀ VVS ಅಯ್ಯರ್ ಅವರು ತಮ್ಮ ಕಂಬರಾಮಾಯಣ ಎ ಸ್ಟಡಿ ಎಂಬ ಗ್ರಂಥದಲ್ಲಿ ವಿವರಿಸಿದ್ದಾರೆ. ಭಾವನಾಸ್ ಬುಕ್ ಯೂನಿವರ್ಸಿಟಿ ನಂಬರ್ 129 ಪೇಜ್ ನಂಬರ್ 258. ಎಷ್ಟು ವಿಚಿತ್ರ! வெயில் குலமறைக்கதிரவன் முதலிய மேலோர் உயிர் முதல் பொருடி ரும்பினு முறைத்திறம்பாதோர் மயில் முறை குலத்துரி மெய்யை முனு முதல் மரப்பை செய்யிரு ரைப்பல்லை ಚಿಂದಿಯ ಲೆಂಚುನ್ನಾಯ ತೀಯೋಯಂ. ಈ ಚುರುಕಿನ ಪ್ರಕೃತಿ ನಿಯಮದ ನಿರೀಕ್ಷಣೆ ಕಂಬಕವಿಯದೇ ಆಗಿರಲಿ, ಕೈಕೇಯಿಯದೇ ಆಗಿರಲಿ, ಅದನ್ನು ಹೇಳುವ ಇವಳು ರಾಜನೀತಿ ಬಲ್ಲವಳೆನ್ನಬೇಕು. ಅಂದರೆ ರಾಮಾಭಿಷೇಕಕ್ಕೆ ತಡೆ ಒಡ್ಡದಿರುವುದು ಮಾತ್ರವಲ್ಲದೆ ಪೂರ್ಣ ಸಂತೋಷದಿಂದ ಸಮ್ಮತಿಯಿಂದ ಸ್ವಾಗತಿಸುತ್ತಾಳೆಂಬುದು ಕಂಬರಾಮಾಯಣದ, ತುಳಸಿ ರಾಮಾಯಣದ ಕೈಕೇಯಿಯರ ಚಿತ್ರ. ಇವರ ಮನ ದಿಢೀರನೇ ಬದಲಾಗುವುದು ವಾಲ್ಮೀಕಿ ರಾಮಾಯಣದ ಕೈಕೇಯಿಯದಕ್ಕಿಂತ ಹೆಚ್ಚು ಅಸಹಜವಾಗಬೇಕಾಗುತ್ತದೆ ಎಂಬುದೇ ಇಲ್ಲಿಯ ಗಮನೀಯ ವಿಷಯ. ನನಗಿದು ಗೊತ್ತಿರಲಿಲ್ಲ ಎಂದು ಒಂದೇ ಮಾತಿನಲ್ಲಿ ವಾಲ್ಮೀಕಿ ಕೈಕೇಯಿ ಮನ ಮುರುಟಿಕೊಂಡು ಅಭಿಷೇಕ ವಿರುದ್ಧಳಾಗಿರುವುದೇ ಹೆಚ್ಚು ಸಹಜವಲ್ಲವೇ? ಕುವೆಂಪು ಅವರ ಕೃತಿಯಲ್ಲೂ ಕೈಕೇಯಿ ರಾಮನೇಂ ಭರತನೇಂ ಮಕ್ಕಳಿರ್ವರ್ ಮೆನ್ನವರ್ ಎಂಬುದು ಮೂಲದ ಭಾಷಾಂತರವೇ ಆಗಿರುವುದನ್ನು ಗಮನಿಸಿ. ವಾಲ್ಮೀಕಿಯ ಕೈಕೇಯಿ ಮನುಷ್ಯ ಸಹಜ ಮಿಶ್ರ ಸ್ವಭಾವದವಳು. ಒಲಿದರೆ ನಾರಿ, ಮುನಿದರೆ ಮಾರಿ ಎಂಬ ಗಾದೆಗೆ ಹೇಳಿ ಮಾಡಿಸಿದ ಉದಾಹರಣೆ. ಅರಮನೆಯ ಭೋಗ ವಾತಾವರಣದಲ್ಲಿ ಉಳಿದ ರಾಣಿಯರ ಮೇಲೂ ಗಂಡ ತಾನು ಹೇಳದಂತೆ ನಡೆಯುವ ಚಕ್ರವರ್ತಿ ಎಂಬ ಬೀಗಿನಿಂದ ದೊರೆಯ ಮೇಲೂ ಮಂತ್ರಿಗಳ ಮೇಲೂ ಅಧಿಕಾರ ಚಲಾಯಿಸುತ್ತಾ ಪುತ್ರ ವಿರಹವನ್ನು ರಾಮಲಕ್ಷ್ಮಣರ ಸಹಯೋಗದಲ್ಲಿರುತ್ತಾ ಮರೆಯುತ್ತಾ ಉಡಿಗೆ ತೊಡಿಗೆಗಳ ಸೊಬಗಿನಲ್ಲಿ ಕಾಲ ಕಳೆಯುತ್ತಾ ಬಂದಳು. ಇವಳು ಕಡು ಚೆಲುವೆ ಎಂಬುದು, ಆಭರಣ ಪ್ರಿಯೆ ಎಂಬುದು, ದೊರೆ ತನ್ನಲ್ಲಿ ಎಷ್ಟರ ಮಟ್ಟಿಗೆ ಅನುರಕ್ತನಾಗಿದ್ದಾನೆಂಬುದನ್ನು ಮಂಥರೆಯೊಡನೆ ದಿನ ಹೇಳಿಕೊಂಡು ಅಭಿಮಾನ ಪಡುತ್ತಿದ್ದಳೆಂಬುದು ರಾಮಾಯಣದಲ್ಲಿ ಸುವ್ಯಕ್ತ. 100 ನಿದರ್ಶನಗಳನ್ನು ತೋರಿಸಬಹುದು. ಸವತಿ ಮಾತ್ಸರ್ಯವೆಂಬುದು ತಾನು ಹೇಳಿದಂತೆಯೇ ಎಲ್ಲ ನಡೆಯಬೇಕೆಂಬುದು, ಹಠಮಾರಿತನವು ತನಗೆ ಹಿಡಿಸಿದಾಗ ದೊರೆ ಆಳು ಎಂಬ ವ್ಯತ್ಯಾಸವಿಲ್ಲದೆ ಇತರರಿಗೆ ಒರಟಾಗಿ ಮಾತನಾಡುವುದು ಇವಳ ಗುಣಗಳಾಗಿದ್ದವು. ಇವೆಲ್ಲ ಅನೇಕ ಸ್ತ್ರೀಯರಲ್ಲಿ ಇಂದಿಗೂ ಬರುವ ಸಹಜ ದುರ್ಗುಣಗಳೇ. ರಾಮನು ಸವತಿಯ ಮಗನೆಂಬುದನ್ನು ಅವಳಿಗೆ ಮರೆಸಿದ್ದು ಆ ರಾಮನ ಗುಣವೇ. ಅವಳೇ ಹೇಳುತ್ತಾಳೆ ಕೇಳಿ: ರಾಮಸ್ತೈವ ಗುಣಾನ್ ದೇವಿ ಕೈಕೇಯಿ ಪ್ರಶಂಸಃ ಧರ್ಮಜ್ಞೋ ಗುರುರ್ಭಿದಾಂತಃ ಕೃತಜ್ಞಃ ಸತ್ಯವಾಕ್ ಶುಚಿಃ. ರಾಮನು ಧರ್ಮಜ್ಞ, ದಯೆಯುಳ್ಳವನು, ಮಹಾಗುಣಿ, ಕೃತಜ್ಞ, ಸತ್ಯವಾದಿ, ನಿಸ್ಪೃಹ ಎಂದೆಲ್ಲ ಅವಳೇ ಮಂಥರೆಗೆ ವಿವರಿಸುತ್ತಾಳೆ. ದಶರಥನೇ ಕೈಕೇಯಿಗೆ ಅವಳು ರಾಮಗುಣಪ್ರಿಯೆ ಎಂದು ತನ್ನನ್ನು ವರ್ಣಿಸಿ ಹಲವು ಸಲ ರಾಮಗುಣ ಪ್ರಶಂಸೆ ಮಾಡಿದುದನ್ನು ನೆನಪಿಸುತ್ತಾಳೆ. ನನು ತೇ ರಾಘವಸ್ತುಲ್ಯೋ ಭರತೇನ ಮಹಾತ್ಮನ ಬಹುಶೋ ಹಿ ಸುಬಾಲೆ ತ್ವಂ ಕಥಾಃ ಕಥಯಸೆ ಮಮ ರಾಮೋಪಿ ಭರತಾದ್ಭೂಯಃ ತವ ಶುಶ್ರೂಷಣೆ ಸದಾ ವಿಶೇಷಂ ತ್ವಯಿ ತಸ್ಮಾತ್ತು ಭರತಸ್ಯ ನ ಲಕ್ಷ್ಯಯೇ. ಅಯೋಧ್ಯಾಕಾಂಡದ 12ನೇ ಸರ್ಗ 21-25ನೇ ಶ್ಲೋಕ. ಎಲೈ ಹುಚ್ಚಿ, ನಿನಗೆ ಭರತನೂ ಒಂದೇ ರಾಮನೂ ಒಂದೇ ಎಂಬ ವಿಷಯಕ್ಕೆ ಎಷ್ಟೋ ನಿದರ್ಶನಗಳನ್ನು ನೀನೇ ಅನೇಕ ಸಲ ನನಗೆ ಹೇಳಿಲ್ಲವೇ? ಭರತನಿಗಿಂತ ರಾಮನೇ ನಿನಗೆ ಹೆಚ್ಚಿನ ಸೇವೆಗಳನ್ನು ಮಾಡುತ್ತಿರುವನೆಂದು, ಭರತನ ಅಗಲಿಕೆ ನಿನ್ನ ಗಮನಕ್ಕೆ ಬಾರದಂತಾಗಿದೆ ಎಂದು ನೀನೇ ಹಲವಾರು ಬಾರಿ ಹೇಳಿಲ್ಲವೇ?
ಶ್ರೀರಾಮನೂ ಇದನ್ನೇ ಸಮರ್ಥಿಸುತ್ತಾನೆ. ತಾನಾಮ ತಾಯಂದಿರಲ್ಲೂ ಭೇದ ಭಾವ ಮಾಡಿಲ್ಲವೆಂದು, ವಿಶೇಷವಾಗಿ ಕೈಕೇಯಿಯಲ್ಲೂ ಹಾಗೆ ಅವಳೂ ತನ್ನಲ್ಲೂ ಭರತನಲ್ಲೂ ಭೇದ ಬುದ್ಧಿ ಇಟ್ಟವಳಲ್ಲವೆಂದು ಲಕ್ಷ್ಮಣನಿಗೆ ಹೇಳುತ್ತಾನೆ. ಅಯೋಧ್ಯಾಕಾಂಡದ 22ನೇ ಸರ್ಗ 17ನೇ ಶ್ಲೋಕ. ರಾಮಗುಣಗಳಿಗೆ ಕೈಕೇಯಿಯೂ ಇಷ್ಟು ಮನಸೋತದ್ದೇ ಆಶ್ಚರ್ಯ. ಆದರೆ ಸಂಭವ. ಈ ಗುಣಗಳಿಲ್ಲದಿದ್ದರೆ ರಾಮನನ್ನು ಹೇಗೆ ಕಾಣುತ್ತಿದ್ದಳೋ? ತನ್ನ ತಾಯಿಯ ಸ್ವಭಾವವನ್ನು ಭರತನೂ ಬುದ್ಧಿ ಬಂದಾಗನಿಂದ ಚೆನ್ನಾಗಿ ಅರಿತಿದ್ದನೆಂಬುದಕ್ಕೆ ಈ ಪ್ರಮಾಣ ನೋಡಿ. ಅಯೋಧ್ಯೆಯಿಂದ ರಾಜದೂತರು ದಶರಥ ಗತಿಸಿದಾಗ ವಸಿಷ್ಠರ ಅಪ್ಪಣೆಯಂತೆ ಅವನನ್ನು ಅವಸರದಲ್ಲಿ ಬರುವಂತೆ ಕರೆಯ ಬಂದಾಗ ಭರತನು ಅಲ್ಲಿ ಎಲ್ಲರೂ ಸೌಖ್ಯವಷ್ಟೇ ಎನ್ನುತ್ತಾ ಒಬ್ಬೊಬ್ಬರ ಯೋಗಕ್ಷೇಮವನ್ನು ವಿಚಾರಿಸುತ್ತಾ ತನ್ನ ತಾಯಿಯನ್ನು ಕುರಿತು ಕೇಳುವಾಗ ಅವಳನ್ನು ವರ್ಣಿಸುವುದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.